ಇಲ್ಲಿ ಯುದ್ಧ ಮಾಡಿದರೆ, ಯುದ್ಧ ಒಂದು ವೇಳೆ ಆದರೆ ಬಾಂಬ್ ಸ್ಫೋಟ ಆದರೆ ಯಾವ ಥರ ಇಲ್ಲಿ ರಕ್ಷಣೆ ಮಾಡ್ಬೋದು ಅಂಥೇಳಿ ಇಲ್ಲೆಲ್ಲ ಕಾಣಿಸಿತ್ತು ಸರ್. ಬೆಳಿಗ್ಗೆ ಅದು ಟ್ರಯಲ್ ಆಗಿತ್ತಾ, ಇವಾಗ ಈಗೆಲ್ಲ ಬಂದು ನೋಡಿದೆ ಸರ್. ನಾವು ಸುತ್ತಮುತ್ತ ಇದ್ಕೊಂಡು ನಾವು ಇಲ್ಲಿ ಬಿಲ್ಡಿಂಗಲ್ಲೇ ಇದ್ದೇವೆ. ಇಲ್ಲೆಲ್ಲ ನಾನು ನೋಡಿ ಸರ್, ಒಳ್ಳೆ ರೀತಿಯಿಂದ ಆಗಿದೆ. ಒಂದು ವೇಳೆ ಬಾಂಬ್ ಹಾಕಿದ್ರೂ ಏನಾದ್ರು ಯುದ್ಧ ಆದ್ರೂ ಇಲ್ಲಿ ರಕ್ಷಣೆ ಮಾಡ್ಬೋದು ಅಂತೇಳಿ ಖಂಡಿತವಾಗಿ ಸರ್ ನಾವು ಹೇಳ್ತಾ ಇದ್ದೇವೆ. मतलब सीखना है कि ज़्यादा पैनिक नहीं होना है और खुद को बचाना है, बच्चों को बचाना है, बड़ों को बचाना है. फर्स्ट प्रायोरिटी ओल्ड और बच्चे रहते हैं, उनको बचाना है. बाद में ये स्टाफ लोग आएंगे, वो हमको आसानी से निकाल लेंगे. यहाँ ಮಾಡಿದ್ವಿ ಈಗಾಗಲೇ. ಅಂದರೆ ಯಾವುದಾದ್ರೂ ಕಮ್ಯುನಿಕೇಷನ್ ಸಿಸ್ಟಮ್ ಕಟ್ ಆಗಿದ್ರೆ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಜೊತೆಗೆ, ನೇವಿ ಇರ್ಬೋದು, ಕೈಗಾ ಇರ್ಬೋದು, ಇಲ್ಲಿರುವ ಇಂಡಸ್ಟ್ರೀಸ್ ಇರ್ಬೋದು, ಇವ್ರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಇವತ್ತು ಅದು ಕೂಡ ಟೆಸ್ಟ್ ಆಯಿತು. ವರ್ಕಿಂಗಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ಥ್ರೂನೇ ನಮಗೆ ಆಗಿರೋದು. ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ, ಅಂದರೆ ನಮ್ಮ ಕಂಟ್ರೋಲ್ ರೂಮ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದ್ರೆ ನಮಗೆ ಆಲ್ಟರ್ನೇಟ್ ಒಂದು ಸ್ಪೇಸ್ ಇರಬೇಕು ಅಂತ, ಅದು ಕೂಡ ನಾವು ಸೆಟಪ್ ಮಾಡಿ ಇವತ್ತು ಟೆಸ್ಟ್ ಮಾಡಿದ್ವಿ. ಶಿಫ್ಟ್ ಮಾಡಿದ್ದೀವಿ. ಸೊ ಎಲ್ಲ ಡಾಗ್ ಸ್ಕ್ವಾಡ್ ಬಂದಿದೆ, ಮತ್ತು ನಮ್ಮ ಆಂಟಿ ಬಾಂಬ್ ಸ್ಕ್ವಾಡ್ ಬಂದಿದೆ, ಮತ್ತು ನಮ್ಮ NDRF ಬಂದಿದ್ದಾರೆ, ಫೈರ್ ಟೀಮ್ ಬಂದಿದ್ದಾರೆ, ಪೊಲೀಸ್ ಟೀಮ್ ಬಂದಿದ್ದಾರೆ. ಸೊ ನಮ್ಮಲ್ಲಿ ಗ್ರಾಸಿನಲ್ಲಿದ್ದಂಥ ಫಸ್ಟ್ ಏಡ್ ಟೀಮ್ ಬಂದಿದ್ದಾರೆ. ಸೊ ಡಾಕ್ಟರ್ಸ್ ನಮ್ಮಲ್ಲಿ ಏನು ಅವೈಲೇಬಲ್ ಇದ್ದಾರೆ ಅವರು ಇಲ್ಲೂ ಒಂದು ಪ್ರೆಸೆಂಟ್ ಇದ್ದಾರೆ, ಮತ್ತು ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಮಾಕ್ಲಿನಲ್ಲಿ ಕಂಪ್ಲೀಟಾಗಿ ಎಂಗೇಜ್ ಆಗಿ ಈ ಒಂದು ಕಷ್ಟ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೇಗೆ ನಾವು ಲೈಫ್ಸನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಒಂದು ಅಣುಕು ಪ್ರದರ್ಶನ ಮುಖಾಂತರ ನಾವು ಮಾಡ್ತೀವಿ.